திருச்சிற்றம்பலம். திருச்சிற்றம்பலம். குருவே சரணம். குருவே சரணம். நம சிவாய. நம சிவாய. நம சிவாய. நம சிவாய. நம ಶಿವಾಯ. நம ಶಿವಾಯ. ಜೀವನದಲ್ಲಿ ಗುರು ಸೇವೆ ಸಿಗುವುದೇ ಬಹಳ ಅಪರೂಪ. ಅದೆಷ್ಟೋ ಪುಣ್ಯ ಮಾಡಿದರೆ ಮಾತ್ರ ಗುರು ಸೇವೆ ಸಿಗುವುದು ಜೀವನದಲ್ಲಿ. ಆ ಗುರು ಸೇವೆ ಮಾಡಲಿಕ್ಕೆ ಅಂತೇಳಿ ಯಾವುದೋ ಒಂದು ಜನ್ಮದಿಂದ, ಯಾವುದೋ ಒಂದು ಜನ್ಮದ ಪುಣ್ಯದಿಂದ, ಯಾವುದೋ ಒಂದು ಜನ್ಮದ ಸಾಲದಿಂದ ಎಲ್ಲ ಬಂದು ಸೇರ್ತಾರೆ. ಗುರುವಿನ ಸೇವೆ ಮಾಡಬೇಕು, ಏನೋ ಒಂದು ಮಾಡಬೇಕು. ಯಾಕೆ ಅಂತ ಗೊತ್ತಿಲ್ಲ, ಗುರುವಿನ ಸೇವೆ ಮಾಡಬೇಕು. ಅದೆಷ್ಟೋ ಭಕ್ತರು ಅವರಿಗೆ ಅರಿವಿಲ್ಲದಂತೆ ಬಂದು ಗುರುವಿನ ಸೇವೆ ಮಾಡ್ತಾರೆ. ಇದಕ್ಕೆ ಕಾರಣ ಜನ್ಮ ಜನ್ಮದಿದ್ದರೂ ಕೂಡ ಪ್ರೆಸೆಂಟ್ ಜನ್ಮದಲ್ಲಿ ಯಾಕೆ ನಾವು ಸೇವೆ ಮಾಡ್ತೇವೆ ಅಂತ ನಮಗೆ ಗೊತ್ತಿರೋದಿಲ್ಲ. ಆ ಗುರುವಿನ ಸೇವೆಯನ್ನು ಹೇಗೆ ಮಾಡಬೇಕು, ಗುರು ಏನನ್ನು ಹೇಳಿಕೊಡ್ತಾರೆ? ಗುರು ಏನು ಹೇಳಿಕೊಡುವುದಿಲ್ಲ. ಗುರು ಏನೂ ಹೇಳಿಕೊಡುವುದಿಲ್ಲ. ನೀನು ಗುರುವಿನ ಜೊತೆಗೆ 24 ಗಂಟೆ ಗುರುವನ್ನು ನೋಡಿಕೊಂಡೇ ಇದ್ದರೆ ಸಾಕು. ತನ್ನಿಂದ ತಾನಾಗಿ ಎಲ್ಲವೂ ತಿಳಿಯುತ್ತದೆ. ಕ್ಷಣ 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 ಕೂಡ ಆ ಗುರುವಿನ ಜೊತೆಗಿದ್ದರೆ ಜ್ಞಾನ ನಿಧಿಯರು. ನಮ್ಮನ್ನು ತಿದ್ದಿಕೊಳ್ಳಲಿಕ್ಕೆ ಬೇಕಾದಷ್ಟು ದಾರಿಗಳಿದೆ. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಗುರುವಿನ ಜೊತೆ ಇದ್ದರೆ 24 ಗಂಟೆ ಗುರುವೇ ಇರಬೇಕಾದ್ರೆ ಬೇರೆ ಯಾವುದು ಇರಬಾರ್ದು. ಆಗ ಏನೆಲ್ಲ ಹೇಳ್ತಾರೆ ಅವರು, ಹಾಗೆ ಮಾಡು, ಹೀಗೆ ಮಾಡು, ಅದು ಮಾಡು, ಇದು ಮಾಡು, ಆ ಕಡೆದು ಮಾಡು, ಈ ಕಡೆದು ಮಾಡು, ಎಲ್ಲ ಹೇಳಿ 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 ಎಲ್ಲವೂ ಹೇಳಿಬಿಡ್ತಾರೆ. ಅವ್ರಿಗೆಲ್ಲ ಹೇಳೋದ್ರಲ್ಲೂ ಆ ಸತ್ಯ ಅಡಗಿದೆ ಅಂತ ಹೇಳೋದು. ನಿನಗೆ ಏನು ಬೇಕು ಅದವರು ಕೊಡ್ತಾ ಇರ್ತಾರೆ. ಸತ್ಯವಾದ ವಿಚಾರ. ಆ ಮಾತನ್ನು ಅರ್ಥ ಮಾಡಲಿಕ್ಕೆ ಗೊತ್ತಿರಬೇಕು. ಅದರೊಳಗಿನ ರಹಸ್ಯವನ್ನು ತಿಳಿಯಲಿಕ್ಕೆ ಗೊತ್ತಿರಬೇಕು. ಅದರ ನಿಗೂಢ ಅರ್ಥವನ್ನು ತಿಳಿಯಲಿಕ್ಕೆ ಗೊತ್ತಿರಬೇಕು. ಆ ಗುರುವಿನ ಮಾತಿನ ಮರ್ಮ ಏನು ಅಂತೇಳಿ, ಇದು ಮುಂದೆ ಎಲ್ಲಿಗೆ ಹೋಗಿ ಸೇರ್ತದೆ ಅಂತೇಳಿ. ಆಗ ಏನೋ ಒಂದು ಕೊಡಲಿಕ್ಕೆ ಹೋಗ್ತಾರೆ. ಏನೋ ಒಂದು ಕೊಡಲಿಕ್ಕೆ ಹೋಗುವಾಗ ಆ ಕಡೆಯಿಂದ ತಗೊಳ್ಳಿಕ್ಕೆ ಮನಸ್ಸಾಗುವುದಿಲ್ಲ. ಕಾರಣ ಏನು? ಆ ಕಡೆ ಏನೋ ಒಂದು ಬೆಳೆದಿರ್ತದೆ ಸ್ವಲ್ಪ. ನಾನು ಇಷ್ಟು ವರ್ಷದಿಂದ ಸೇವೆ ಮಾಡ್ತಿದ್ದೇನೆ, ಇಷ್ಟು ವರ್ಷದಿಂದ ಇದ್ದೇನೆ. ಕಾರಣ ಏನು? ಮೊದಲು ಬರುವ ಒಂದು ಸ್ಥಿತಿ, ಗುರುವಿನ ಹತ್ರ ಶರಣಾಗತಿಯಾಗಿ ಬರುವ ಸ್ಥಿತಿ, ಮೊದಲಿಗೆ ಬರುವಾಗ ಅದೇನು ಭಕ್ತಿ, ಅದೇನು ಶ್ರದ್ಧೆ, ಅದೇನು ನಂಬಿಕೆ, ಎಲ್ಲವೂ ನೀವೇ. ಹಾಗೆ ಹೋಗ್ತಾ 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 ಸ್ವಲ್ಪ ಸ್ವಲ್ಪವೇ ಚೇಂಜ್ ಆಗ್ತದೆ. ನನ್ನೊಳಗೂ ಜ್ಞಾನ ಇದೆ, ನನ್ನೊಳಗೂ ಎಲ್ಲ ವಿಚಾರಗಳಿದೆ ಎಂಬ ವಿಚಾರಗಳು ಬರ್ತದೆ. ಅದು ಎಲ್ಲಿ ಬರಬೇಕು? ಹೊರಗೆ ಪ್ರಪಂಚದಲ್ಲಿ. ಗುರುವಿನ ಹತ್ರ ಬರಬಾರ್ದು. ಗುರುವಿನ ಹತ್ರ ಬಂದರೆ ಅದು ಕೊಡೋದು ಕೂಡ ತಪ್ಪಿ ಹೋಗ್ತದೆ. ಇವರು ಕೊಡ್ತಾರೆ ಪ್ರೀತಿಯಿಂದ, ಆದರೆ ಪ್ರಕೃತಿಯಲ್ಲಿ ನಾನು ಎಂಬುದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಅಡ್ಡಗೋಡೆಯಾಗಿ ನಿಲ್ತದೆ. ಆ ನಾನು ಎಂಬುದು ಇಲ್ಲ, ಇವನಿನ್ನು ಪಕ್ವ ಆಗಲಿಲ್ಲ ಅಂತೇಳಿ ಹೇಳೋದರ್ಥ ಆಯ್ತಾ? ಈ ಗುರು ಸೇವೆಯಲ್ಲಿ ಅನೇಕ ರೀತಿಯ ಸೇವೆ ಮಾಡಿ 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 ಕೊನೆಗೆ ಒಂದು ಗುರುದೇವರಿಗೆ ಒಂದು ಪ್ರಸಾದ ಮಾಡುವ ಸ್ಥಿತಿ ಸಿಗ್ತದೆ. ಆ ಗುರುದೇವರಿಗೆ ಪ್ರಸಾದ ಮಾಡುವ ಒಂದು ಸ್ಥಿತಿ ಸಿಕ್ಕಿತು ಅಂತ ಹೇಳಿದರೆ ಅದು ಪರಮ ಪವಿತ್ರವಾದ ಸ್ಥಿತಿ ಅಂತ ಹೇಳೋದು. ಪರಮ ಪವಿತ್ರವಾದ ಸ್ಥಿತಿ ಅದು. ಅದು ಎಷ್ಟೋ ಜನ್ಮದ ಬಂಧ ಇದ್ದರೆ ಮಾತ್ರ ಆ ಪ್ರಸಾದ ಮಾಡುವ ಒಂದು ಸ್ಥಿತಿ ಸಿಗುವುದು. ಅದನ್ನು ಕೆಲವರು ಉಳಿಸ್ತಾರೆ, ಕೆಲವರು ಅಳಿಸ್ತಾರೆ. ಕೆಲವರಿಗೆ ಅದರ ಬೆಲೆಯೇ ಗೊತ್ತಾಗುವುದಿಲ್ಲ. ಗುರುಗಳಿಗೆ ಪ್ರಸಾದ ಕೊಟ್ಟರೆ ಏನಾಗ್ತದೆ ಅಂತೇಳಿ, ಗುರುಗಳಿಗೆ ಒಂದಿಡಿ ಅನ್ನ ಕೊಟ್ಟರೆ ಏನಾಗ್ತದೆ, ಗುರುಗಳಿಗೆ ಏನೋ ಒಂದು ಪ್ರಸಾದ ನಮ್ಮ ಕೈಯಾರೆ ಮಾಡಿಕೊಟ್ರೆ ಏನಾಗ್ತದೆ ಎಂಬ ವಿಚಾರ ಯಾರಿಗೂ ಗೊತ್ತಿಲ್ಲ. ಅನ್ನ ಊಟ ಮಾಡೋದು, ಪ್ರಸಾದ ಊಟ ಮಾಡೋದೆಲ್ಲ ಸ್ವಲ್ಪ ಸ್ಥಿತಿ ಬೇರೆ ಇದ್ದವರು. ಅರ್ಥ ಹೇಳೋದು. ಇಲ್ಲದೆ ಹೋದ ಪಕ್ಷದಲ್ಲಿ ಕೇವಲ ಪ್ರಕೃತಿಯಿಂದ ಆದ ಆಹಾರ ಮಾತ್ರ, ಪ್ರಕೃತಿ ಬೇಯಿಸಿದ ಆಹಾರ ಉಂಟು, ಹಣ್ಣು ಹಂಪಲು, ಇದೆಲ್ಲ ತಗೊಳ್ತಾರೆ. ಇದನ್ನು ದಾಟಿ ಒಬ್ಬರ ಕೈಯಿಂದ ಅನ್ನ ಕೊಡು, ಒಬ್ಬರ ಕೈಯಿಂದ ಅದನ್ನು ಮಾಡಿಕೊಡು, ಇದನ್ನು ಮಾಡಿಕೊಡು ಅಂತ ಕೇಳ್ತಾರೆ ಅಂತ ಹೇಳಿದರೆ ಅದು ಎಂಥ ಸ್ಥಿತಿ ಅಂತೇಳಿ ಅರ್ಥವೇ ಆಗುವುದಿಲ್ಲ. ಅದೊಂದು ಜನ್ಮ ಜನ್ಮದಲ್ಲಿ ಹೇಳಿದ ಬಾಕಿ ಇರ್ತದೆ.
ಯಾವುದೋ ಒಂದು ರೀತಿಯಲ್ಲಿ ಹೇಳಿದ ವಿಚಾರ ಇರ್ತದೆ. ಅದು ಯಾವುದೋ ಒಂದು ರೀತಿಯಲ್ಲಿ ಕೊಟ್ಟೆ ಆಗಬೇಕು. ಇನ್ನು ಮುಂದಿನ ಜನ್ಮಕ್ಕೆ ಹೋಗಲಿಕ್ಕೆ ದಾರಿ ಕೂಡ ಅದರಲ್ಲೇ ಮಾಡಿರ್ತಾರೆ. ಮುಂದಿನ ಜನ್ಮಕ್ಕೆ ಹೋಗಲಿಕ್ಕೆ ನಿನಗೆ ದಾರಿ ಸುಲಭವಾಗಲಿ ಅಂತೇಳಿ. ನಿನಗೆ ತನ್ನಿಂತಾನಾಗಿ ಜ್ಞಾನ ಉದಯ ಆಗ್ತದಪ್ಪ, ನೀನು ಏನು ಮಾಡಬೇಡ, ಸುಮ್ಮನೆ ಕೂತುಕೋ. ಒಳ್ಳೆ ಊಟ ಮಾಡ್ತೀಯ, ಒಳ್ಳೆ ಹಸಿವೆ ಆಗ್ತದ, ಒಳ್ಳೆ ಊಟ ಮಾಡ್ತೀಯ, ಒಳ್ಳೆ ನಿದ್ರೆ ಬರ್ತದ, ಆರೋಗ್ಯ ಚೆನ್ನಾಗಿದೆಯಾ, ಇಷ್ಟನ್ನೇ ನೋಡಿಕೊಂಡ್ರೆ ಸಾಕು. ಒಳ್ಳೆ ನಿದ್ರೆ ಮಾಡಬೇಕು, ಒಳ್ಳೆ ಹಸಿವೆ ಆಗಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಇಷ್ಟು ಇದ್ದರೆ ಎಲ್ಲವೂ ತನ್ನಿಂತಾನಾಗಿ ಸೃಷ್ಟಿಯಾಗ್ತದೆ. ಜ್ಞಾನದಲ್ಲಿ 2 ವಿಧದ ನಿದ್ರೆ ಇದೆ. ಜ್ಞಾನದಲ್ಲಿ ಒಂದು ಒಳ್ಳೆ ಗಾಢ ನಿದ್ರೆ, ಇನ್ನೊಂದು ಸೂಕ್ಷ್ಮ ನಿದ್ರೆ, ಕೋಳಿ ನಿದ್ರೆ. ಕೋಳಿಯಾಗಿ ಸ್ವಲ್ಪ ಹೊತ್ತು ಕೊಕ್ಕ ಅಂತ ಹೇಳ್ತದೆ. ಹಾಗೆ ಆ ಕೋಳಿ ನಿದ್ರೆ ಬರಬೇಕಾದ್ರೆ ಅದೆಷ್ಟು ಸಮಯ ಹೋಗಬೇಕು. ಆ ಕೋಳಿ ನಿದ್ರೆಯಲ್ಲಿ ಹೋಗಬೇಕು ಹೋದರೆ ಗಾಢ ನಿದ್ರೆ ಅವಶ್ಯಕತೆ ಇದೆ ಅಂತ ಹೇಳೋದು. ನಿದ್ರೆ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದರೆ, ಗುರುಗಳ ಜೊತೆ ಇರುವಾಗ ಆ ಶಕ್ತಿಯನ್ನು, ಎನರ್ಜಿಯನ್ನೆಲ್ಲ ರಿಸೀವ್ ಮಾಡಲಿಕ್ಕೆ ಅಷ್ಟು ಶಕ್ತಿ ಇರಬೇಕು. ಇಲ್ಲ ತನ್ನಿಂತಾನಾಗಿ ನಿದ್ರೆ ಬಂದು ಹೋಗ್ಬೋದು. ಅವರು ಮಾತಾಡಿಕೊಂಡೇ ಇರ್ಬೋದು, ಕೇಳುವನಿಗೆ ಒಳ್ಳೆ ನಿದ್ರೆ ಎಳಿತಾ ಇರ್ಬೋದು. ಆ ನಿದ್ರೆ ಎಳೆಯುವುದಂದರೆ ಏನು? ಅವನಿಗೆ ಅದನ್ನು ರಿಸೀವ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವನು ಯಾವುದೋ ಒಂದು ಲೋಕಕ್ಕೆ ಹೋಗ್ತಾ ಇದ್ದಾನೆ, ಅದನ್ನು ಕೇಳಿಕೊಂಡೇ. ಅಷ್ಟು ಸತ್ಯ ಉಂಟದು ಗುರುವಿನ ಮಾತಿನಲ್ಲಿ. ಅದು ಪ್ರಕೃತಿಯಿಂದ ಬರುವ ಮಾತು. ಹಾಗೆ ಗುರುವಿನ ಸೇವೆಯಲ್ಲಿ ನಮಗೆ ಏನು ಸಿಕ್ಕಿದೆ, ಆ ಗುರು ಏನನ್ನು ಹೇಳಿದ್ದಾರೆ, ಒಂದೇ ಸಲ ಹೇಳ್ಯಾರ ಅವರು, 1000 ಸಲ ಹೇಳಲಿಕ್ಕಿಲ್ಲ. ಬುದ್ಧಿ ಇದ್ರೆ ಹಿಡ್ಕೊಳ್ತಾನೆ ಅಂತೇಳಿ ಪುನಃ ಪುನಃ ಕರೆದು ಹೇಳಲಿಕ್ಕೆ ಇಲ್ಲ. ಒಂದು ಸಲ ಕೊಟ್ಟದ್ದನ್ನು ಕೊನೆಯವರೆಗೆ ಹಾಗೆ ಕಟ್ಟಿ ಕಾಪಾಡಿದರೆ ಅವ ಕೋಟೆಯನ್ನೇ ಕಟ್ಟಿ ರಾಜ್ಯವನ್ನೇ ಆಳಿ ದೇಶಕ್ಕೆ ರಾಜನಾಗ್ತಾನ. ತಿರುಚಿಟ್ರಂಬಲಂ ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.